ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿವ್ಯಾ ಭರತ್ ಬ್ಲಾಗ್ಸಿಗೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಇದೆ, ಒಂದು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಊಟಕ್ಕೆ ಹೋಗೋಣ ಅಂತ. ನಾನ್ ವೆಜ್ ಇವತ್ತು ಸಂಡೇ ಸ್ಪೆಷಲ್ಲು. ಅದಕ್ಕೆ ಅಲ್ಲಿ ಹೋಗಿ ಹೇಗೆ ಏನು ಅಂತ ಬ್ಲಾಗ್ಸ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಓಕೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ರೆಡಿಯಾಗಿದ್ದೀವಿ, ಹೋಗಬೇಕು. ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ, ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ದಾರೆ. ರೆಡಿ ಇದ್ದೀವಿ. ಈ ಬ್ಲೌಸ್ ಬಂದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನಾವೀಗ ಹೊರಟಿರೋದೆ ವಜ್ರಮುನೇಶ್ವರ ದೇವಸ್ಥಾನಕ್ಕೆ. ತಲಗಟ್ಪುರದಲ್ಲಿದೆ ಅದು. ಕನಕಪುರ ರಸ್ತೆ ಬಂದು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಮಾತ್ರ ತುಂಬಾ ಪವರ್ಫುಲ್ ಕೂಡ. ನಾವು ಕನಕಪುರ ರಸ್ತೆಯಲ್ಲಿ ಹೋಗ್ಬೇಕು. ನಮ್ಗೆ ಹತ್ರ ಟೋಲ್ ದಾಟಿ ಹೋಗ್ಬೇಕು ನಾವು. ಅದರಿಂದ ನಾವು ಈ ಕಡೆಯಿಂದನೇ ಹೋಗ್ತಾ ಇದೀವಿ. ಬಟ್ ದೇವಸ್ಥಾನ ಮಾತ್ರ ತುಂಬಾ ಪವರ್ಫುಲ್ ದೇವಸ್ಥಾನ ಮಾತ್ರ. ಇಲ್ಲಿ ಅರ್ಸ್ಕೊಂಡಿರೋದೆಲ್ಲ ಪ್ರತಿಯೊಂದು ಕೂಡ ಆಗುತ್ತಂತೆ. ನಂಗೆ ಅಕ್ಕನೂ ಕೂಡ ಹೇಳಿದ್ದು, ನಾನು ಅರ್ಸ್ಕೊಂಡಿರೋದೆಲ್ಲ ತುಂಬಾ ಆಗಿದೆ ಕಣಮ್ಮ ಕಣೋ ಅಂತ ಹೇಳಿದ್ರು ಅಕ್ಕನೂ ಕೂಡ. ನಾವು ಅಲ್ಲಿಗೆ ಬಂದ್ವಿ, ದರ್ಶನ ಮಾಡ್ಕೊಂಬರೋಣ. ದೇವ್ರದ್ದು ದರ್ಶನ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ. ಈ ದೇವಸ್ಥಾನ ವಿಶೇಷ ಅಂತ ಅಂದ್ರೆ ಇಲ್ಲಿ ತೀರ್ಥ ಸಿಗುತ್ತೆ. ಆ ತೀರ್ಥಕ್ಕೆ 600 ವರ್ಷಗಳ ಇತಿಹಾಸ ಇದೆಯಂತೆ. ನನಗೂ ಗೊತ್ತಿಲ್ಲ. ನಾನು ಇಲ್ಲಿಗೆ ಬರ್ತಿರೋದು 2 ವರ್ಷದಿಂದ ಅಷ್ಟೇನೆ. ಹೋದ ವರ್ಷ ಕೂಡ ಇದೇ ಫಂಕ್ಷನ್ಗೆ ಅಂತ ಕರೆದಿದ್ರು, ಅವಾಗ ಬಂದಿದ್ದು. ನೋಡಿ, ದೇವ್ರ ದರ್ಶನ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮುನೇಶ್ವರ ತೀರ್ಥ ಇಲ್ಲಿ ಬಂದು ಕಾಯಿಲೆಗಳಿಗೆಲ್ಲ ತುಂಬಾನೇ ಒಳ್ಳೇದಂತೆ. ಕಾಯಿಲೆಗಳೆಲ್ಲನೂ ಗುಣಪಡಿಸುತ್ತಂತೆ. ನನಗೂ ಗೊತ್ತಿಲ್ಲ, ನಾನು ಇದೇ ಸೆಕೆಂಡ್ ಟೈಮ್ ಬರ್ತಿರೋದು ದೇವಸ್ಥಾನಕ್ಕೆ. ಇಲ್ಲಿ ಏನೇ ಅರಸ್ಕೊಂಡ್ರು ಪ್ರತಿಯೊಂದು ಆಗತ್ತಂತೆ. ಇತ್ತೀಚಿನ ದಿನಗಳಲ್ಲಿ ಯಾರು ಮುಟ್ದೇ ಇರೋ ತರ ಇದನ್ನ ಭದ್ರಪಡಿಸಿದ್ದಾರಂತೆ. ದೇವಸ್ಥಾನದಲ್ಲಿ ಅಂದ್ರೆ ತೀರ್ಥ ಹಾಕೊಂಡ್ರೆ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿದು. ಈ ದೇವಸ್ಥಾನದ್ದು ಇದು 600 ವರ್ಷದ ಇತಿಹಾಸನೇ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಂತೂ ಏನೇ ಹರಕೆ ಮಾಡ್ಕೊಂಡ್ರು ಅದು ನೆರವೇರತ್ತಂತೆ. ಇಲ್ಲಿ ಮುನೇಶ್ವರ ತೀರ್ಥ 365 ದಿನಗಳಲ್ಲೂ ಕೂಡ ನೀರು ಇರುತ್ತಂತೆ. ಇಲ್ಲಿ ಅದನ್ನ ಹಾಕೊಂಡ್ರೆ ಕಾಯಿಲೆ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಈ ದೇವಸ್ಥಾನದ್ದು. ಕೊಳದತ್ರನೇ ಇಲ್ಲಿ ಗಂಗಾದೇವಿಯನ್ನು ಸ್ಥಾಪಿಸಿದ್ದಾರೆ. ಮಕ್ಕಳಿಲ್ಲ ಅಂತ ಹರಕೆ ಮಾಡ್ಕೊಂಡ್ರು ಕೂಡ ಮಕ್ಕಳಾಗತ್ತಂತೆ. ಕಾಯಿಲೆಗಳೆಲ್ಲ ನಿವಾರಣೆ ಆಗತ್ತಂತೆ. ಮದ್ವೆ ಆಗದೆ ಇರೋರು ಕೂಡ ಕೊಳದ ನೀರಲ್ಲಿ ಸ್ನಾನ ಮಾಡ್ಕೊಂಡು ಗಂಗಾದೇವಿಗೆ ಅರಿಶಿನ ಹಚ್ಚಿ ಅಲ್ಲಿ ದೀಪ ಹಚ್ಚಿದ್ರೆ ಹರಕೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತಂತೆ, ಮಕ್ಕಳಾಗತ್ತಂತೆ. ಮದ್ವೆ ಆಗಿಲ್ಲದವ್ರಿಗೆ ಮದ್ವೆನೂ ಕೂಡ ಆಗತ್ತಂತೆ. ನನಗೂ ವಿಷಯಗಳು ಗೊತ್ತಿಲ್ಲ. ನಾನು ಬೇರೆಯವ್ರ ಹತ್ರ ತಿಳ್ಕೊಂಡೆ ನಾನು ವಿಷಯಗಳನ್ನ ಹೇಳ್ತಿದ್ದೀನಿ. ಅದರಿಂದ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಾನು ಈ ವಿಷಯನ ಹೇಳ್ತಿದ್ದೀನಿ. ಇಲ್ಲಿ ಅರ್ಸ್ಕೊಂಡಿದ್ದನ್ನೆಲ್ಲ ಪ್ರತಿಯೊಂದು ಆಗತ್ತಂತೆ. ಮುನೇಶ್ವರ ದೇವ್ರೆ ಪವರ್ಫುಲ್ ದೇವ್ರು. ಅಂತದ್ರಲ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ನನಗೂ ಒಳ್ಳೇದಾಗಿದೆ. ದೇವಸ್ಥಾನಕ್ಕೆ ನಾನು ಇದು 2ನೇ ಟೈಮ್ ಬರ್ತಿರೋದು. ಅಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ನಾವು ಕೂಡ ಬಂದು ಊಟಕ್ಕೆ ಹೋಗೋಣ ಅಂತೇಳಿ ಊಟದ ಹತ್ರ ಬಂದು ಕೂತಿದ್ವಿ. ಅಕ್ಕ ಸಿಕ್ಕಿದ್ರು, ಅಕ್ಕನ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ಬಂದ್ವಿ. ಅಕ್ಕನ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಊಟದ ಹಾಲಲ್ಲೆಲ್ಲ ಕೂತ್ಕೊಂಡು ಬಂದು ಊಟ ಮಾಡ್ಕೊಂಡು ಹೊರಡ್ಬೇಕು, ಟೈಮ್ ಆಗಿದೆ ಅಂತೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ಊಟ ಮಾತ್ರ ಅಕ್ಕ ಬಂದು ಊಟ ಎಲ್ಲ ಮಾಡಿ, ಹೇಗಿದೆ ಊಟ, ಏನ್ ಬೇಕು ಅದನ್ನ ಹಾಕಿಸ್ಕೊಳ್ತೀವಿ ಅಂತ ಹೇಳ್ತಿದ್ರು. ವಿಡಿಯೋ ಮಾಡ್ಬೇಡ ನೀನು ಅಂತ ಮಾಡ್ತಿದ್ರು. ಅಕ್ಕ ಸುಮ್ನಿರಕ್ಕ ಅಂತ ರೇಗಿಸ್ತಾ ಇದ್ದೆ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಾತ್ರ ಪ್ರತಿ ಸತಿ ಅವ್ರ ಫಂಕ್ಷನ್ಗೆ ಬಂದಾಗ್ಲೂ ಅಷ್ಟೇ ಊಟ ತುಂಬಾ ಚೆನ್ನಾಗಿ ಮಾಡ್ಸಿರ್ತಾರೆ ಮಾತ್ರ. ಅಲ್ಲಿ ನನ್ನ ಮಕ್ಳಿಗಂತೂ ಎಕ್ಸ್ಟ್ರಾ ಐಸ್ ಕ್ರೀಮ್ ಎಲ್ಲ ಕೊಟ್ರು. ಅಕ್ಕ ಕಾರದಕ್ಕೂ ತಿನ್ಕೊಂಡ್ ಬಂದ್ರು. ನನ್ನ ಮಕ್ಳಂತೂ ಬೇಡ ಮಗನೆ, ಹುಷಾರಿಲ್ಲ, ಈಗ ಹುಷಾರಾಗಿದೆ, ಬೇಡ ಅಂತ ಹೇಳಿದ್ರು. ಕೇಳಲಿಲ್ಲ. ಬಟ್ ಆದ್ರೂ ಇವತ್ತು ಒಂಥರ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ ಬಂದಿದ್ದು ಒಂದು ಖುಷಿ. ಬಟ್ ಇನ್ನೊಂದು ಕೂಡ ಬೇಜಾರು ಇದೆ. ಏನಾಯ್ತು ಅಂತ ಹೇಳ್ತೀನಿ. ಇವತ್ತು ನನ್ನ ಮಗಳು ರೆಡಿಯಾಗಿದ್ದಾಳೆ. ನಾವ್ ಅನ್ಕೊಂಡು ಆನ್ಯುವಲ್ ಡೇ ಇದೆ ಅಂತ ನೈಟ್ ಸಂಜೆ ಇದೆ ಅಂತೇಳಿ ಇವಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೊರಟ್ನಾ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಏನಾಯ್ತು ಅಂತ ಅಂದ್ರೆ
ಹೋಗ್ ನೋಡ್ತೀನಿ ಮಧ್ಯಾಹ್ನ ಇದೆ ಫಂಕ್ಷನು ಬಟ್ ಆನ್ಯುವಲ್ ಡೇ ಅಲ್ಲ. ನಾನೆಂತ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ್ರೆ, ನಂಗಂತೂ ಅಳುನೇ ಬಂತು. ಸೀರಿಯಸ್ಲಿ ಅವಳಂತೂ ಫುಲ್ ಡಲ್ ಆಗ್ಬಿಟ್ಲು. ಅದಕ್ಕೋಸ್ಕರ ಸ್ಕೂಲ್ ಹತ್ರ ಹೋದ್ರೆ ಯಾವ ಆನ್ಯುವಲ್ ಡೇನೂ ಇಲ್ಲ. ಮಧ್ಯಾಹ್ನ 1:30 ಇಂದ 2:30ಗೆ ಫಂಕ್ಷನ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ತುಂಬಾ ಬೇಜಾರಾಯ್ತು. ನನ್ ಮಿಸ್ಟೇಕಿಂದ ಅವಳಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಅತ್ತೇ ಬಿಟ್ಲು ನನ್ ಮಗಳಂತೂ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಲು ಮುದ್ದಾಗಿ ಗೊಂಬೆ ಹಂಗ್ ಕಾಣಿಸ್ತಿದ್ದೀನಲ್ವಾ ಅಂತೆಲ್ಲ ಅನ್ಕೊಂಡು ಅವಳಿಗವಳೇ ಹೊಗ್ಳ್ಕೊತಿದ್ಲು ಪಾಪ ಹಂಗೆ ಕಾಣಿಸ್ತಿದ್ಲು ಗೊಂಬೆ ಹಂಗೇನೆ. ತುಂಬಾ ಬೇಜಾರಾಯ್ತು. ಅದಕ್ಕೋಸ್ಕರ ಸ್ಕೂಲಿಂದ ರಿಟರ್ನ್ ಕರ್ಕೊಂಡ್ ಬಂದು ಅಟ್‌ಲೀಸ್ಟ್ ಫೋಟೋಸ್ ಆದ್ರೂ ತಗ್ಸೋಣ ಅದೊಂದ್ ಮೆಮೊರಿ ಆಗಿರುತ್ತೆ. ಅವಳಿಗೆ ಚೆನ್ನಾಗ್ ಕಾಣಿಸ್ತಿದ್ದೀನಿ ಅನ್ನೋ ಖುಷಿ ಇತ್ತು. ಅದ್ನಾರು ಮಾಡೋಣ ಅಂದ್ಬಿಟ್ಟು ಇಬ್ರಿಗೂ ಫೋಟೋ ತಗ್ಸೋಣ ಅಂತ ಫೋಟೋ ಸ್ಟುಡಿಯೋಗ್ ಬಂದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವರಪ್ಪ ಆಮೇಲೆ ಹಿಂಗಿಂಗ್ ಆಗೋಯ್ತು ಕಣ್ರಿ ಅಂತ ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೊಂಡು, ಸರಿ ಅವಳನ್ನ ಬೇಜಾರ್ ಮಾಡ್ಕೊಳ್ಬೇಡ, ಹೋಟ್ಲಿಗ್ ಹೋಗಿ ಬರೋಣ ಅವಳಿಗೆ ಏನ್ ಇಷ್ಟ ಆಗುತ್ತೆ ಅದ್ ಕೊಡ್ಸ್ಕೊಂಡ್ ಕರ್ಕೊಂಡ್ ಬರೋಣ ಅಂತ ಹೇಳಿ ಅವಳಿಗೋಸ್ಕರ ಸಮಾಧಾನ ಮಾಡಿಕೊಂಡು ಕರ್ಕೊಂಡೋದ್ವಿ. ಬಟ್ ಸೀರಿಯಸ್ಲಿ ನಂತರ ಮಿಸ್ಟೇಕ್ ಯಾರು ಮಾಡ್ಬೇಡಿ ಮಕ್ಳ ವಿಷಯದಲ್ಲಿ. ನಾನ್ ಸಿಕ್ಕಾಪಟ್ಟೆ ಅವತ್ತು ಅತ್ತೆ. ಸಿಕ್ಕಾಪಟ್ಟೆ ಅಲ್ಲಿಂದ ಬರ್ತಿದ್ದಂಗೆ ನನ್ ಕಣ್ಣಲ್ಲಿ ಅದ್ ಹೆಂಗ್ ಅಳು ಬರ್ತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ. ಅವಳ ಮುಖ ನೋಡಕ್ಕಾಗ್ತಿಲ್ಲ. ಅವಳಷ್ಟ್ ಚೆನ್ನಾಗ್ ರೆಡಿ ಮಾಡ್ಕೊಂಡ್ ಕರ್ಕೊಂಡೋದೆ. ಎಷ್ಟು ಬೇಜಾರಾಗಿದ್ಲು ಅಂತಂದ್ರೆ ಅವಳ ಮುಖ ನೋಡ್ತಿದ್ರೆ ನಂಗೆ ಅಳು ಬರಕ್ ಶುರು ಆಗ್ಬಿಡ್ತು. ಬಟ್ ಮೆಮೊರೀಸ್‌ನ ಹಾಳ್ ಮಾಡ್ದೆ ಅನ್ನೋ ಬೇಜಾರಾಯ್ತು. ಓಕೆ. ಬಟ್ ಏನು ಮಾಡಕ್ಕಾಗಲ್ಲ. ಆ ಟೈಮ್ ಮೀರೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಅಲ್ಲೇ ಫೋಟೋ ಸ್ಟುಡಿಯೋದಲ್ಲಿ ಆ ಹುಡ್ಗಿಗೆ ಮುಸ್ಲಿಂ ಅಂತೆ. ಫಸ್ಟ್ ಟೈಮ್ ಉಪವಾಸ ಇರೋದಕ್ಕೆ ಹಂಗ್ ಮಾಡಿದ್ರು ಅಲಂಕಾರನ. ಆಮೇಲೆ ಹೋಟ್ಲಿಗ್ ಹೋದ್ವಿ. ಆಮೇಲೆ ಸ್ವಲ್ಪ ಖುಷಿ ಆದ್ಲು. ಅದೇ ಸಮಾಧಾನ ಆಯ್ತು ನನಗೆ. ಓಕೆ. ಸಮಾಧಾನ ಆದ್ಲು. ಬಟ್ ನಂತರ ಯಾರು ಪೇರೆಂಟ್ಸ್ ಮಿಸ್ಟೇಕ್ ಮಾಡ್ಬೇಡಿ. ಏಕೆ ಅಂತಂದ್ರೆ ಒಂದ್ಸತಿ ನಾವು ಮಕ್ಳು ಮನ್ಸಲ್ಲಿ ಬೇರೆ ತರ ಯೋಚನೆ ಬಂದ್ಬಿಟ್ರೆ ಅದನ್ನ ಅಳ್ಸಕ್ಕಾಗಲ್ಲ. ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ಆ ಟೈಮ್ ರಿಟರ್ನ್ ಬರಲ್ಲ. ಅವಳು ಖುಷಿಯಾಗಿದ್ದಿದ್ದೆ ಒಂದ್ ಸಮಾಧಾನ ಆಯ್ತು. ನಂತರ ಮೆಸೇಜ್ ಪ್ರತಿಯೊಂದನ್ನು ನೋಡಿ ಸಣ್ಣ ಪುಟ್ಟ ಮೆಸೇಜ್ ಆದ್ರೂನು ಮಕ್ಳ ವಿಷಯದಲ್ಲಿ ಅದು ಇಂಪಾರ್ಟೆಂಟೆ. ಓಕೆ. ಥ್ಯಾಂಕ್ ಯು. ವಿಡಿಯೋಸ್‌ಗಳನ್ನ ನೋಡಿ ನನ್ನನ್ನ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.